ನೆನೆಸ್ಕೊಳ್ತೀವಿ. ಯಾಕಂದ್ರೆ ಶ್ರೀಮಠದ ಎಲ್ಲ ಕಾರ್ಯಗಳಿಗೆ ಒಂದು ಚೇತನ ಕೊಡೋದು ನಿಜವಾಗ್ಲೂ ನಾವು ಪೂಜಾ ಪ್ರಸ್ತುತ ಪೀಠಾಧಿಪತಿಗಳು ಸಹ ಆ ಪೂಜೆಯನ್ನು ನೆನೆಸ್ಕೊಳ್ಳದೆ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ ಅಂತ ಗುರುವಿನ ಗ್ರಹಣಗಳನ್ನ ಎಲ್ಲ ಬರುತ್ತಾ ಇದ್ದೀವಿ. ಆ ಗುರುವಿನ ಆಶೀರ್ವಾದ ಸದಾ ನಿಮಗೂ ಇರಲಿ ಎನ್ನುವಂತ ಸದಾ ಸೇವೆ ನುಡಿಗಳನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡ್ತಾ ಆತ್ಮೀಯ ಧರ್ಮ ಗುರುಗಳೇ, ಇವತ್ತಿನ ದಿವಸ ತಾವೆಲ್ಲ ಶ್ರೀಮಠದಲ್ಲಿ ನಡೀತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದೆ. ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಶ್ರೀಮಠದ ಒಡೆಯರ ಪೂರ್ವಾಶ್ರಮದ ಸಾಹೇಬರು ಕೊಟ್ಟರವರು ಮುಂದಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆಯಾಗಿ ಹುಬ್ಬಳ್ಳಿಯ ಶ್ರೇಷ್ಠಾಯಿ ಆಸ್ಪತ್ರೆಯಲ್ಲಿ ದಾಖಲು ಮಾಡುವಂಥದ್ದು ನಮಗೆಲ್ಲ ಗೊತ್ತಿದೆ. ಈಗ ನಮ್ಮೆಲ್ಲರ ಅವರ ಪ್ರಾರ್ಥನೆ ಫಲವೋ ಅಥವಾ ಗುರುವಿನ ಕಟ್ಟಣದ ಆಶೀರ್ವಾದವೋ ಶ್ರೀಮಠದ ಒಡೆಯರ ಪೂಜೆಯ ಫಲವೋ ಭಗವಂತನೇ ಬಲ್ಲ. ಅಂತಹ ತಾಯಿಯವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡಿರುವುದು ಎಲ್ಲ ಸಂಪತ್ತು ಒಳಗಕ್ಕೆ ಒಂದು ಹರ್ಷಚಿತ್ತವಾಗಿದೆ. ಶ್ರೀಮಠದಲ್ಲಿ ನಡೆಸತಕ್ಕಂಥ ಕಾರ್ಯಗಳಿಗೆ ನಾವು ಪಾಲ್ಗೊಳ್ಳಬೇಕು, ಎಲ್ಲ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂಜೆಗಳ ದಿವಸ ಎಷ್ಟೇ ತೊಂದರೆ ತಾಪತ್ರೆ ಇದ್ರೂ ಸಹಿತ ಶ್ರೀಮಠದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಫಲ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ಕೃಪಾ ಕಾರುಣ್ಯ ಶ್ರೀಮಠದ ಎಲ್ಲ ರೀತಿಯ ಗುರು ಪರಂಪರೆಯ ಒಂದು ಆಶೀರ್ವಾದ ಸದಾ ಮತ್ತು ಶ್ರೀಯವರ ಮೇಲೆ ಇರಲಿ. ಶತಾಯುಷಿಗಳಾಗಿ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಭಾಗ್ಯವನ್ನು ಸದಾ ಅಪ್ರಾಮಯ ಭಗವಂತ ದೇವಾಂಶಿ ಎನ್ನುವಂತ ಒಂದು ನುಡಿಯನ್ನು ಶ್ರೀ ಗುರುವಿನಲ್ಲಿ ಸಮರ್ಪಣೆ ಮಾಡ್ತಾ ಇವತ್ತಿನ ವಿಷಯತಕ್ಕಂಥ ಶ್ರೀ ಬಸವಕುಮಾರ ಶಾಸ್ತ್ರಿಗಳು ಬೆಳಗುಡಿ ವೆಂಕಟೇಶ್ವರ ಪುಣ್ಯಾಶ್ರಮದ ವೇದಿಕೆಗಳ ಪೂಜೆಯಿಂದ ಗೌರವದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಅವರಲ್ಲಿ ನೆನೆಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಸ್ಮರಣಾಭವದ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಶ್ರೀಮಠದ ಭಕ್ತರು ಹಾಗೂ ಶ್ರೀಮಠದ ಎಲ್ಲ ಕಾರ್ಯಗಳಿಗೂ ಸಹ ಸದಾ ಕೈ ಜೋಡಿಸಿರುವಂತಹ